ಕಲ್ಲುಗಳಿಂದ ತುಂಬಿದ ಬಂಜರು ಭೂಮಿ. ನೋಡಿದವರೇ ಹೇಳ್ತಿದ್ದರು, ಇಲ್ಲಿ ಏನೂ ಬೆಳೆಯೋದಿಲ್ಲ. ಆದ್ರೆ ರೈತ ಬಸವಣ್ಣನಿಗೆ ಆ ಭೂಮಿ ಸವಾಲು. ಅದೇ ಅವನ ಹಠ. ಪ್ರತಿ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಅವನು ಹೊಲಕ್ಕೆ ಬರುತ್ತಿದ್ದ. ಗುದ್ದಲಿಯೊಂದು ಕೈಯಲ್ಲಿ, ಮತ್ತೊಂದರಲ್ಲಿ ಆಶೆ. ಕಲ್ಲು ಒಡೆಯುತ್ತಾ, ಬೆವರಿನಿಂದ ನೆಲ ತೋಯಿಸುತ್ತಾ ದಿನಗಳು ಕಳೆಯುತ್ತಿದ್ದವು. ರಾತ್ರಿ ಹೊತ್ತು ಕೈಗಳಲ್ಲೇ ನಡುಕು, ಕಣ್ಣುಗಳಲ್ಲಿ ನಿದ್ರೆ ಇಲ್ಲ. ಒಂದು ದಿನ ಭಾರೀ ಮಳೆ. ಎಲ್ಲರೂ ಬೀಜ ಬಿತ್ತುವ ಆಸೆ ಬಿಟ್ಟರು. ಆದರೆ ಬಸವಣ್ಣ ಅದೇ ದಿನ ಬೇಳೆ ಬಿತ್ತಿದ. ಈ ನೆಲ ನನ್ನ ಶ್ರಮ ನೋಡಿದೆ, ಮೋಸ ಮಾಡೋದಿಲ್ಲ ಎಂದ. ದಿನಗಳು ಕಳೆಯುತ್ತಾ ಹೋದವು. ಮಳೆ ನಿಂತಿತು. ಬಿಸಿಲು ಉರಿದಿತು. ಬೇಳೆ ಬೀಜಗಳು ಮಣ್ಣಿನೊಳಗೆ ಸತ್ತಂತೆ ಕಾಣಿಸಿದವು. ಊರಿನವರು ನಗಿದರು. ಆದ್ರೆ ಒಂದು ರಾತ್ರಿ ಗಾಳಿ ಜೋರಾಗಿ ಬೀಸಿತು. ಮಿಂಚು ಗುಡುಗು. ಬಸವಣ್ಣ ಹೊಲಕ್ಕೆ ಓಡಿದ. ಮಿಂಚಿನ ಬೆಳಕಿನಲ್ಲಿ ಅವನು ಕಂಡದ್ದು ಕಲ್ಲಿನ ಮಧ್ಯೆ ಸಣ್ಣ ಹಸಿರು ಮೊಳೆ. ಮುಂದಿನ ದಿನ ಬೆಳಗ್ಗೆ ಆ ಬಂಜರು ಭೂಮಿ ಬೇಳೆ ಗಿಡಗಳಿಂದ ತುಂಬಿತ್ತು. ಅಂದು ಊರು ಅರಿತುಕೊಂಡಿತು, ಕಲ್ಲು ಭೂಮಿಗಿಂತ ಕಠಿಣದ್ದು ರೈತನ ಹೋರಾಟ. ಅವನ ಶ್ರಮವೇ ಅತಿದೊಡ್ಡ ವಿಜಯದ ಸಂತಸ.